ಇನ್ನು ಸೆಕೆಂಡ್ PUC ಎಕ್ಸಾಮ್ ಟೈಮಿಂಗ್ಸ್ ಅನ್ನ ಶಿಕ್ಷಣ ಇಲಾಖೆ ಕಡಿತಗೊಳಿಸಿತ್ತು. ಆದೇಶವನ್ನು ಕೂಡ ಹೊರಡಿಸಿತ್ತು. ಇದಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ದ್ವಿತೀಯ PUC ಪರೀಕ್ಷೆ ಉತ್ತರ ಬರೆಯುವ ಸಮಯವನ್ನು ಕಡಿತಗೊಳಿಸಿತ್ತು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಆದೇಶ ಇದು. 2024-25ನೇ ಸಾಲಿನ ಪರೀಕ್ಷೆಗಳಿಗೆ ಹೊಸ ನಿಯಮ ಅನ್ವಯ ಆಗ್ತಾ ಇತ್ತು. ಮೊದಲು 3 ಗಂಟೆ 15 ನಿಮಿಷ ಇತ್ತು. ಈಗ ಅಷ್ಟೇ ಮಾರ್ಕ್ಸ್ಗೆ 2 ಗಂಟೆ 45 ನಿಮಿಷದಲ್ಲಿ ಬರೆದು ಮುಗಿಸ್ಬೇಕು. ಅಂದರೆ ಹೆಚ್ಚು ಕಡಿಮೆ ಅಲ್ಲಿಗೆ ಅರ್ಧ ಗಂಟೆ ಕಡಿಮೆ ಮಾಡಿದ್ದಾರೆ. 3.25 ಗಂಟೆಯಿಂದ 2.25 ಗಂಟೆ. ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ಈಗ ಪೋಷಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೊಂದು ವೈಜ್ಞಾನಿಕ ಕಾರಣ ಕೊಡಿ ಅಂತ. ಯಾಕೆ ಅರ್ಧ ಗಂಟೆ ಯಾಕೆ ಕಡಿಮೆ ಮಾಡಿದ್ರಿ? ಏನು ಎಲ್ಲ ಮಕ್ಕಳು ಒಂದೇ ಸ್ಪೀಡ್ನಲ್ಲಿ ಬರೀತಾರೆ? ಕೆಲವರು ನಿಧಾನಕ್ಕೆ ಬರೀತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ, ಅಥವಾ ಎಲ್ಲ ಬರೆದ ಮೇಲೆ ಒಂದು ಸರ್ತಿ ಅದನ್ನು ಕಂಪ್ಲೀಟು ಕರೆಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡಿರ್ತಾರೆ. ರಾಂಗ್ ಇದು, ಈ ಥರ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೋತೀನಿ. ಶ್ರೀನಿವಾಸ್, ಅರ್ಧ ಗಂಟೆ ಟೈಮ್ ಕಡಿತಗೊಳಿಸಿರೋದಕ್ಕೆ ಶಿಕ್ಷಣ ಇಲಾಖೆ ಏನು ಕಾರಣ ಕೊಡ್ತಾ ಇದೆ? ಅರವಿಂದ್, ಪ್ರಮುಖವಾಗಿ ಮೊದಲು 100 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಲಾಗ್ತಿತ್ತು. ಈಗ 100 ಅಂಕಗಳ ಬದಲಾಗಿ 70 ಅಂಕ ಅಥವಾ 80 ಅಂಕ, ಅಂದ್ರೆ 20 ಅಂಕ ಅಥವಾ 30 ಅಂಕಗಳನ್ನ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ನೀಡಲಾಗ್ತಿದೆ. ಹಾಗಾಗಿ ಲಿಖಿತವಾಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂತದ್ದು 70 ಅಂಕ ಅಥವಾ 80 ಅಂಕಗಳು. ಹಾಗಾಗಿನೇ ಈಗ ಸಮಯವನ್ನ ಕಡಿತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಮೊದಲು ಅಂದ್ರೆ ಹೊಸ ನಿಯಮಕ್ಕೆ ಬರೋಕ್ಕಿಂತ ಮುಂಚೆ 3 ಗಂಟೆ 15 ನಿಮಿಷಗಳ ಕಾಲ ಇನ್ನು ಉತ್ತರವನ್ನ ಬರಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಡಲಾಗ್ತಿತ್ತು. ಈ ಬಾರಿ ಅಂದ್ರೆ ಹೊಸ ನಿಯಮದ ಪ್ರಕಾರ 2 ಗಂಟೆ 45 ನಿಮಿಷ ಮಾತ್ರ ವಿದ್ಯಾರ್ಥಿಗಳು ಉತ್ತರ ಬರಲಿಕ್ಕೆ ಅವಕಾಶವನ್ನ ಕೊಡ್ತಿದ್ದಾರೆ. ಇನ್ನು 15 ನಿಮಿಷ ಪತ್ರಿಕೆಯನ್ನ ಪ್ರಶ್ನೆ ಪತ್ರಿಕೆಯನ್ನ ಓದ್ಲಿಕ್ಕೆ ಅವಕಾಶವನ್ನ ಕೊಡ್ತಿದ್ದಾರೆ. ಆದ್ರೆ ಯಾಕೆ ಈ ರೀತಿ ನಿರ್ಧಾರ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. 1/4 ಗಂಟೆ ಅಥವಾ 15 ನಿಮಿಷ ಹೆಚ್ಚುವರಿಗೆ ಕೊಟ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಪರೀಕ್ಷೆ ಬರೆಯುವಂತದ್ದೇ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನುವಂತ ದೃಷ್ಟಿಯಲ್ಲಿ. ಆದ್ರೆ ಈಗ ಸಮಯವನ್ನ ಕಡಿತ ಮಾಡಿ ಏನ ಸಾಧನೆ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ಶಿಕ್ಷಣ ತಜ್ಞರು ಮತ್ತೆ ಪೋಷಕರು ಇದಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆ ಇದರ ಬಗ್ಗೆ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಆದ್ರೆ ಸಮಯ ಕಡಿತ ಮಾತ್ರ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಶಾಕ್ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇಲಾಖೆಯನ್ನ ನಿರ್ವಹಿಸುವಂತಹ ಮಂತ್ರಿಗಳು, ಕಾರ್ಯದರ್ಶಿಗಳು ಕೂತು ಯೋಚನೆ ಮಾಡಬೇಕು ಇದನ್ನೆಲ್ಲ. ಇಲ್ಲ ಅಂದ್ರೆ ಇಂಥ ನಿರ್ಧಾರಗಳಿಗೆ ಕಾರಣವಾಗುತ್ತೆ.